ಆಂಜನೇಯನಿಗೆ ಪೂಜೆ ಮಾಡಿಸ್ಕೊಂಡು ನಮ್ಮ ಗಜೇಂದ್ರನ ಚೆನ್ನಾಗಿ ತೊಳೆದು ಪಾಲಿಶ್ ಹಾಕಿ ಸೊ ಪ್ರಯಾಗ್ರಾಜ್ ಕಡೆ ಹೊರಟ್ವಿ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಟ್ರಿಪ್ ಅಂತ. ಹಾಯ್, ನಮಸ್ಕಾರ, ಶರಣು, ಹಬ್ಬಿದೆ, ಎಲ್ಲ ಆಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮ ಗ್ರೂಪ್ ಜೊತೆ ಪ್ರಯಾಗ್ರಾಜ್ಗೆ ಹೊರಟಿದ್ದೀನಿ ಕುಂಭಮೇಳದಲ್ಲಿ ಸ್ನಾನ ಮಾಡೋದಕ್ಕೆ. ಇವತ್ತು ಬೇಗನೆ ಹೊರಡ್ಬೇಕು ಅಂತ ಅನ್ಕೊಂಡ್ವಿ, ಬಟ್ ಕಾರಣಾಂತರದಿಂದ ಲೇಟ್ ಆಯಿತು. ನಾವು ಇವತ್ತು ಹೈದರಾಬಾದ್ ಕ್ರಾಸ್ ಮಾಡೋಣ ಅನ್ಕೊಂಡ್ವಿ, ಬಟ್ ಆದ್ರೂ ಸ್ವಲ್ಪ ಲೇಟ್ ಆಗ್ತದೆ. ಓಕೆ, ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಡ್ರೈವ್ ಮಾಡ್ತೀವಿ. ಬಟ್ ಅದೆಲ್ಲದಕ್ಕಿಂತ ಮುಂಚೆ ಏನಂದರೆ ಒಂದು ಬೇಜಾರು ಸ್ಥಿತಿ. ಅಲ್ಲಿ ಇವತ್ತು ನಡೆದ ಘಟನೆಯಿಂದ ತುಂಬ ಮನಸ್ಸಿಗೆ ಬೇಜಾರಾಯಿತು. ಮೌನಿ ಅಮಾವಾಸ್ಯೆ ಮತ್ತು ಸ್ನಾನಕ್ಕೆ ಹೋದವರು ತುಂಬ ಜನ ಕಾಲು ತುಳಿತದಿಂದ ಮತ್ತು ತುಂಬ ಜನ ಪ್ರಾಣ ಕಳ್ಕೊಂಡಿದ್ದಾರೆ. 15-16 ಜನ ಅಂತ ಇದ್ದಾರೆ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ, ಬಟ್ ಎಲ್ಲ ಮೀಡಿಯಾದಲ್ಲಿ ಎಲ್ಲ ನ್ಯೂಸಲ್ಲಿ ಅಷ್ಟು ಹೇಳ್ತಾ ಇದ್ದಾರೆ. ಮತ್ತು 500ರಿಂದ 1000 ಜನ ತುಂಬ ಮ್ಯಾಕ್ಸಿಮಮ್ ಏಟಾಗಿದೆ. ಸೊ ಅವನ್ನೆಲ್ಲ ಪಕ್ಕದಲ್ಲಿರೋ ಹಾಸ್ಪಿಟ್ಲಿಗೆ ಮತ್ತು ಆಂಬುಲೆನ್ಸಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿದ ಮೇಲೆ ತುಂಬ ಬೇಜಾರಾಯಿತು. ಬಟ್ ಏನಕ್ಕೆ ಇದು ಕಾರಣ ಅಂದರೆ ಬೇರೆ ಏನಿಲ್ಲ, ಎಲ್ಲ ಜನಗಳು ಗಾಬರಿಯಿಂದ ಇವಾಗ ಹೋಗಿ ಸ್ನಾನ ಮಾಡಬೇಕು ಅನ್ನೋ ಥರ ಒಂದೇ ಒಂದು ಉದ್ದೇಶಕ್ಕೋಸ್ಕರ. ಅಲ್ಲಿ ಆ್ಯಕ್ಚುಲಿ ಏನಂದರೆ ತುಂಬ ಜನ ಏನು ಮಾಡಿದ್ರು ಅಂದರೆ ಆ ನದಿಯಿಂದ ಸ್ವಲ್ಪ ಮುಂದೆನೇ ಮಲ್ಕೊಂಡಿದ್ರು, ನೈಟ್ ಸ್ಟೇ ಮಾಡಿದರು. ಸೊ ಅವ್ರಿಗೆ ಏನು ಗೊತ್ತಾಗಿಲ್ಲ ಏನು ನಡೀತಾ ಇದೆ ಅಂತ. ಹಿಂದೆಯಿಂದ ಜನಗಳೇನಂದರೆ ಗಾಬರಿಯಿಂದ ಬೇಗ ಹೋಗಿ ಸ್ನಾನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪೊಲೀಸ್ ಅವರೇ ಬ್ಯಾರಿಗೇಟ್ ಎಲ್ಲ ಹಾಕಿದ್ದನ್ನೆಲ್ಲ ಈಚೆಯಿಂದ ತಳ್ಳಿ ಆಮೇಲೆ ಅದರ ಮೇಲಿಂದ ಜಂಪ್ ಮಾಡಿ ಅದನ್ನ ನೋಡಿದವರು ಹಿಂದೆ ಇರೋ ಜನ ಏನೋ ಓಪನ್ ಆಯ್ತಾನೋ ಗೇಟ್ ಅನ್ನೋ ಆ ಥರ ಊಹಿಸ್ಕೊಂಡೇನಾದ್ರೆ ಎಲ್ಲ ಟೋಟಲ್ ಆಗಿ ಎಲ್ಲ ಜನ ಒಂದೇ ಕಡೆ ಬಂದಿದ್ದಾರೆ. ಸೊ ಅವಾಗ ಅಲ್ಲಿ ಮಲಗಿದವ್ರಿಗೆ ಗೊತ್ತಾಗಿಲ್ಲ ಏನಾಗಿದೆ ಅಂತ. ಅಷ್ಟರೊಳಗಡೆ ಈ ಮಲಗಿದವ್ರ ಮೇಲೆಲ್ಲ ತಿಳ್ಕೊಂಡು ಸೊ ಈ ಪರಿಸ್ಥಿತಿ ಆಗಿದೆ ಅಂತ ಅಲ್ಲಿ ಜನಗಳು ಹೇಳ್ತಾ ಇದ್ದಾರೆ. ಸೊ ಅದನ್ನ ನೋಡಿ ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ಏನಂದರೆ ಸ್ವಲ್ಪ ಟೈಮ್ ಕೊಟ್ಟು ನಾವು ಟೈಮ್ ತೊಗೊಂಡು ಹೋಗಿ ನಿಧಾನಕ್ಕೆ ಸ್ನಾನ ಮಾಡ್ಬೋದಿತ್ತು. ಬಟ್ ಇದೇ ಪರ್ಟಿಕ್ಯುಲರ್ ಆಗಿ ಅದೇ ಜಾಗದಲ್ಲೇ ಸ್ನಾನ ಮಾಡಬೇಕು ಅಂತಿಲ್ಲ. ತುಂಬ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಏನಕ್ಕೆ ಇದಾಯಿತು ಅಂದರೆ ಬರೀ ಜನಗಳ ಒಂದು ಗಾಬರಿಗೆ ಇಷ್ಟ ಟೈಮಲ್ಲಿ ಹೋಗಿ ಸ್ನಾನ ಮಾಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಮಾಡಿದ್ರಿಂದ ಈ ಥರ ತುಂಬ ಒಳ್ಳೆ ಥರ ಘಟನೆ ಇದಾಯಿತು. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ನಾವು 3ನೇ ತಾರೀಕು ಇನ್ನೊಂದು ಸ್ನಾನ ಇದೆ, ಬಟ್ ಅಲ್ಲಿಗೂ ರೀಚ್ ಆಗೋಕ್ಕಾಗುತ್ತೆ ಎಲ್ಲೋ ಗೊತ್ತಿಲ್ಲ. ಬಟ್ ಏನಂದರೆ ನಾವು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಯಾಕಂದರೆ ನಮಗೆ ಈ ಕ್ರೌಡಲ್ಲಿ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಸೊ ಇವತ್ತು ನಮ್ಮದು ಫಸ್ಟ್ ಡ್ರೈವ್, ಅಂದರೆ ಫಸ್ಟ್ ದಿನದ ಡ್ರೈವು. ಸೊ ಎಷ್ಟು ದಿನ ಡ್ರೈವ್ ಮಾಡ್ತೀವಿ ಮತ್ತು ಅಲ್ಲೆಲ್ಲಿ ಪ್ಲಸ್ ಪಾಯಿಂಟ್ ಏನು, ನೆಗೆಟಿವ್ಸ್ ಏನು, ನಾವು ಯಾವ ಜಾಗಕ್ಕೆ ಹೋಗ್ತಿದ್ದೀವಿ ಅದೆಲ್ಲ ಡೇ ಬೈ ಡೇ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಹಾಗಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಜೈ ಬ್ಯಾಡ್ರ್ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಆ್ಯಂಡ್ ಮಾರ್ವೆಲಸ್ ಡೇ. ಸೊ ಇದೇ ಥರ ಆ್ಯಕ್ಚುಲಿ ನಮ್ಮದು 10 days ಪ್ಲ್ಯಾನ್ ಇದೆ. 10 days ನಾನು ರೆಗ್ಯುಲರ್ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ನನ್ನ ವಿಡಿಯೋಸ್ ನೋಡಿ ನಿಮಗೆ ಅಪ್ಡೇಟ್ ಗೊತ್ತಾಗುತ್ತೆ. ಬಾಯ್.